ಓಂ ನಮಃ ಶಿವಾಯ. ಓಂ ಮೃತ್ಯುಂಜಯಾಯ ನಮಃ. ಆತ್ಮೀಯ ವೀಕ್ಷಕರೇ, ಅನೇಕ ಬಾರಿ ನಿಮ್ಮ ಬದುಕಿನಲ್ಲಿ ಬೃಹತ್ ಪರಿವರ್ತನೆಯನ್ನು ಸೃಷ್ಟಿಸಲು ಒಂದು ಪುಟ್ಟ ಮಂತ್ರದ ಶಕ್ತಿಯೇ ಸಾಕು. ಇವತ್ತು ನಾವು ಪ್ರಕಟಿಸಲಿರುವ ಕುಂಭರಾಶಿಯ ಗುಪ್ತ ಭವಿಷ್ಯವಾಣಿಗಳು ನಿಮ್ಮ ಮುಂಬರುವ 4 ದಿವಸಗಳನ್ನು ಪೂರ್ಣವಾಗಿ ರೂಪಾಂತರಿಸುವ ತಾಕತ್ತನ್ನು ಹೊಂದಿವೆ. ಆದರೆ ಅದಕ್ಕೂ ಮುನ್ನ ನಾವು ನಮ್ಮ ಅಂತರಾಳವನ್ನು ನಿರ್ಮಲಗೊಳಿಸುವುದು ಅವಶ್ಯಕ. ನಾವು ನಮ್ಮ ಮಿದುಳಿನ ಲಹರಿಗಳನ್ನು ಧನಾತ್ಮಕ ಅಲೆಗಳಿಂದ ಆವರಿಸಿಕೊಳ್ಳಬೇಕು. ನೀವು ಈ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿರುವ ಈ ಸಮಯ ಕೇವಲ ಕಾಕತಾಳೀಯವಲ್ಲ, ಇದು ಈಶ್ವರನಿಂದ ಲಭಿಸಿದ ಒಂದು ಸೂಚನೆ. ಇಂದು ನೀವು ಒಮ್ಮೆ ಮನಃಪೂರ್ವಕವಾಗಿ ಓಂ ಮೃತ್ಯುಂಜಯಾಯ ನಮಃ ಅಥವಾ ಹರಹರ ಮಹಾದೇವ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ದಾಖಲಿಸಿದರೆ, ಆ ರುದ್ರಶಕ್ತಿಯು ನಿಮ್ಮ ಸಂಸಾರದಲ್ಲಿ 100ಕ್ಕೆ 100ರಷ್ಟು ಮಂಗಳಕರ ಫಲಗಳಿಗೆ ಹೊಸ ದಾರಿಯನ್ನು ತೋರಿಸುತ್ತದೆ. ಈ ಪುಣ್ಯ ಮಂತ್ರವನ್ನು ಕಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಮನೆಮಂದಿಯ ಸೌಖ್ಯಕ್ಕಾಗಿ ಬರೆಯಿರಿ, ನಿಮ್ಮ ಇಷ್ಟಾರ್ಥಗಳಿಗಾಗಿ ಬರೆಯಿರಿ, ನಿಮ್ಮ ಸಂಕಷ್ಟಗಳ ನಿವಾರಣೆಗಾಗಿ ಬರೆಯಿರಿ. ಈ ವೇದಿಕೆಯಲ್ಲಿರುವ ಪ್ರತಿಯೊಂದು ಅಕ್ಷರವೂ ಗ್ರಹಗತಿಗಳ ನಡೆಯನ್ನು ಆಧರಿಸಿ ತಾಂತ್ರಿಕವಾಗಿ ಬ್ರಹ್ಮಾಂಡದ ಶಕ್ತಿಯನ್ನು ಸೆಳೆಯುವ ಕ್ರಮದಲ್ಲಿ ವಿವರಿಸಲಾಗಿದೆ. ನೀವು ಒಂದು ಲೈಕ್ ಒತ್ತಿದರೆ ಅದು ನಿಮಗೆ ಸಕಾರಾತ್ಮಕ ಚೈತನ್ಯವನ್ನು ಮರಳಿ ನೀಡುತ್ತದೆ. ನೀವು ಈ ಮಾಹಿತಿಯನ್ನು ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಂಡರೆ ಆ ಶುಭ ಫಲವು ನಿಮಗೆ 10 ಪಟ್ಟು ಹೆಚ್ಚಾಗಿ ವಾಪಸ್ ಬರುತ್ತದೆ. ನೀವು ಸದಸ್ಯರಾಗಿ ಮತ್ತು ಗಂಟೆ ಗುರುತನ್ನು ಒತ್ತಿದರೆ ಪ್ರತಿದಿನವೂ ಎಲ್ಲರಿಗಿಂತ ಮೊದಲು ದೈವಿಕ ಸಂಕೇತಗಳನ್ನು ಪಡೆಯುತ್ತೀರಿ. ಇಂದಿನ ಈ ಮಾಹಿತಿಯನ್ನು ಅಂತ್ಯದವರೆಗೆ ಆಲಿಸಿ. ನೀವು ಅದನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ಲಭಿಸುವ ಫಲಿತಾಂಶದ ಅರಿವು ಕೇವಲ 50% ಮಾತ್ರ. ಆದರೆ ನೀವು ಅದನ್ನು ಪೂರ್ಣವಾಗಿ ಕೇಳಿಸಿಕೊಂಡರೆ ನಿಮಗೆ 100% ದಾರಿ ಕಾಣಿಸುತ್ತದೆ. ನಿಮ್ಮ ರಾಶಿಚಕ್ರದ ವಿವರ, ನಿಮ್ಮ ಗ್ರಹಗಳ ಚಲನೆ, ನಿಮ್ಮ ಅದೃಷ್ಟದ ಸಂಖ್ಯೆಗಳು ಮತ್ತು ಮುಂಬರುವ ಪವಿತ್ರ ಸಮಯಗಳು ಇಲ್ಲಿ ಸಿಗಲಿವೆ. ಈಗ ಕುಂಭರಾಶಿಯವರಿಗೆ ಗ್ರಹಗತಿಗಳು ಏನು ನಿರ್ದೇಶಿಸುತ್ತಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮಃ ಶಿವಾಯ. ಈ 4 ದಿನಗಳು ನಿಮ್ಮ ಭವಿಷ್ಯವನ್ನು ಹೇಗೆ ನಿರ್ಮಿಸಲಿವೆ? ಪ್ರಿಯ ಕುಂಭರಾಶಿಯವರೇ, ಈ 4 ದಿನಗಳು ಸಾಧಾರಣವಾದದ್ದಲ್ಲ. ಫೆಬ್ರವರಿ 14ರ ಶನಿವಾರದಿಂದ ಮಂಗಳವಾರ 17ರವರೆಗೆ ನಿಮ್ಮ ರಾಶಿಯ ಮೇಲೆ 3 ಮುಖ್ಯ ಗ್ರಹಗಳ ದೃಷ್ಟಿಯು ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತಿದೆ. ಮೊದಲನೆಯದಾಗಿ, ಶನಿದೇವನ ಪ್ರಭಾವವು ನಿಮ್ಮ ಚಿಂತನೆಗಳ ಆಳವನ್ನು ಸುಮಾರು 60%ರಷ್ಟು ವೃದ್ಧಿಸುತ್ತದೆ. ನೀವು ಕೈಗೊಳ್ಳುವ ಪ್ರತಿ ನಿರ್ಧಾರವು ಅದನ್ನು ಅಂತಿಮಗೊಳಿಸುವ ಮುನ್ನ ನಿಮ್ಮನ್ನು 2 ಬಾರಿ ವಿವೇಚನೆ ನಡೆಸುವಂತೆ ಪ್ರೇರೇಪಿಸುತ್ತದೆ. ಇದು ಪರೀಕ್ಷೆಯಂತೆ ಕಂಡರೂ ವಾಸ್ತವದಲ್ಲಿ ನಿಮ್ಮ ಮುನ್ನಡೆಗೆ ಭದ್ರವಾದ ಬುನಾದಿಯನ್ನು ಸಿದ್ಧಪಡಿಸುತ್ತದೆ. ಶನಿವಾರ 14ರಂದು ನೀವು ತೆಗೆದುಕೊಳ್ಳುವ ಪ್ರಮುಖ ತೀರ್ಮಾನವು ಮುಂಬರುವ 3 ತಿಂಗಳ ಗತಿಯನ್ನು ನಿರ್ಧರಿಸುತ್ತದೆ. ಅದು ವೃತ್ತಿ, ಉದ್ಯಮ ಅಥವಾ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿರಬಹುದು. ಅಂದು ಬೆಳಿಗ್ಗೆ 8ರಿಂದ 10ರ ಒಳಗೆ ನಿಮ್ಮ ಮಿದುಳಿನಲ್ಲಿ ಮೂಡುವ ಕಲ್ಪನೆಯನ್ನು ಲಘುವಾಗಿ ಪರಿಗಣಿಸಬೇಡಿ. ಇದು ಪ್ರಕೃತಿಯು ನಿಮಗೆ ನೀಡಿದ ಸಂಕೇತವಾಗಿರಬಹುದು. ಅದೇ ದಿನ ಸಾಯಂಕಾಲ ಒಬ್ಬ ಪರಿಚಿತರೊಂದಿಗೆ ಚರ್ಚೆ ನಡೆಸುವುದರಿಂದ ನಿಮ್ಮ ಆಲೋಚನಾ ಕ್ರಮದಲ್ಲಿ 40% ಬದಲಾವಣೆ ಉಂಟಾಗಬಹುದು. 15ನೇ ತಾರೀಕಿನಂದು ಗುರುಗ್ರಹದ ಶುಭದೃಷ್ಟಿಯು ನಿಮ್ಮ ಮೇಲೆ 30%ರಷ್ಟು ಮಂಗಳಕರ ಪ್ರಭಾವ ಬೀರಲಿದೆ. ನೀವು ಹಿಂದೆ ಮಾಡಿದ ಸತ್ಕರ್ಮವು ಈಗ ಸತ್ಫಲ ನೀಡಬಹುದು. ಕುಟುಂಬದ ಸದಸ್ಯರು ನೀಡುವ ಪ್ರೋತ್ಸಾಹದ ಮಾತು ನಿಮ್ಮ ಆತ್ಮಸ್ಥೈರ್ಯವನ್ನು 80% ಹೆಚ್ಚಿಸುತ್ತದೆ. ಅಂದು ನೀವು ಕೈಗೊಳ್ಳುವ 2 ನಿರ್ಧಾರಗಳು ತಕ್ಷಣಕ್ಕೆ ಫಲ ನೀಡದಿದ್ದರೂ ಅವು ಮುಂದಿನ 6 ವಾರಗಳಲ್ಲಿ ಅದ್ಭುತ ಲಾಭವನ್ನು ನೀಡಲಿವೆ. 16ನೇ ತಾರೀಖಿನ ಸೋಮವಾರ ಚಂದ್ರನ ಪ್ರಭಾವದಿಂದ ಭಾವೋದ್ವೇಗಗಳು 50% ಹೆಚ್ಚಾಗಿರುತ್ತವೆ. ನೀವು ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಬಹುದು. ಸಣ್ಣ ವಿಚಾರವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸಬಹುದು. ಅದಕ್ಕಾಗಿಯೇ ನೀವು ಅಂದು 3 ಅಂಶಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು: ಮಾತುಗಳ ಬಳಕೆ, ಹಣದ ವ್ಯಯ ಮತ್ತು ಅತಿಯಾದ ಸಡಗರ. ಅದೇ ದಿನ ಮಧ್ಯಾಹ್ನ ಒಂದು ಸುದ್ದಿ ನಿಮ್ಮಲ್ಲಿ ಹೊಸ ಕಿರಣವನ್ನು ತುಂಬುತ್ತದೆ. 17ನೇ ತಾರೀಕಿನ ಮಂಗಳವಾರ ನಿಮ್ಮಲ್ಲಿ ಅಡಗಿದ್ದ ಧೈರ್ಯವು 90% ಹೊರಹೊಮ್ಮುತ್ತದೆ. ಕಳೆದ 4 ತಿಂಗಳಿಂದ ನೀವು ಕಾಯ್ದಿದ್ದ ಕಾರ್ಯವನ್ನು ಆರಂಭಿಸಲು ನಿಮಗೆ ಶಕ್ತಿ ಲಭಿಸುತ್ತದೆ. ಇಂದು ಇಡುವ ಒಂದು ಹೆಜ್ಜೆ ನಿಮ್ಮ ಮುಂಬರುವ ಬದುಕಿನಲ್ಲಿ 10 ಅಡಿ ಪ್ರಗತಿಗೆ ಕಾರಣವಾಗುತ್ತದೆ. ಒಟ್ಟಾರೆಯಾಗಿ ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ 4 ಪ್ರಮುಖ ಬದಲಾವಣೆಯ ಬೀಜವನ್ನು ಬಿತ್ತಲಿವೆ. ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಈ 4 ದಿನಗಳು 3 ಪ್ರಮುಖ ಅವಕಾಶಗಳನ್ನು ತರಲಿವೆ. ಕಳೆದ 2 ತಿಂಗಳಿಂದ ನಿಮ್ಮ ಶ್ರಮವನ್ನು ಮ್ಯಾನೇಜ್ಮೆಂಟ್ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. 14ರಂದು ನೀವು ಮಾಡುವ ಸಣ್ಣ ಕೆಲಸ ಅಥವಾ ರಿಪೋರ್ಟ್ ನಿಮ್ಮ ಮೇಲಧಿಕಾರಿಗಳ 70% ಗಮನವನ್ನು ಸೆಳೆಯುತ್ತದೆ. ನೀವು ಸಾಮಾನ್ಯವಾಗಿ ಇಂದು 20% ಉತ್ತಮವಾಗಿ ಕೆಲಸ ಮಾಡಿದರೆ ಅದು ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು.
15ನೇ ತಾರೀಖು ರಜೆಯ ದಿನವಾಗಿದ್ದರೂ ಮುಂಬರುವ ವಾರದ ಕರ್ತವ್ಯದ ಬಗ್ಗೆ ನೀವು 2 ಮುಖ್ಯ ಯೋಚನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳುತ್ತೀರಿ. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಅದು 3 ತಿಂಗಳ ನಂತರ ನಿಮಗೆ ಬಡ್ತಿ ಸಿಗಲು ಕಾರಣವಾಗುವ ಚಿಂತನೆಯಾಗಿರಬಹುದು. ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಭಿನ್ನಾಭಿಪ್ರಾಯದ 30% ಸಾಧ್ಯತೆಯಿದೆ. ಅಂತಹ ಸನ್ನಿವೇಶದಲ್ಲಿ ನೀವು ಕೇವಲ 5 ನಿಮಿಷ ಮೌನವಾಗಿದ್ದರೆ ಸಮಸ್ಯೆ 100% ಶಮನವಾಗುತ್ತದೆ. ಸೋಮವಾರ 16ನೇ ತಾರೀಖಿಗೆ ನೀವು ಮಾಡುವ ಹೆಚ್ಚುವರಿ 2 ಗಂಟೆಗಳ ಶ್ರಮವು ನಿಮಗೆ 6 ತಿಂಗಳ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಶ್ರಮವನ್ನು ಯಾರೂ ವೀಕ್ಷಿಸುತ್ತಿಲ್ಲ ಎಂದು ನಿಮಗೆ ಅನಿಸಿದರೂ ಒಬ್ಬ ಪ್ರಭಾವಿ ವ್ಯಕ್ತಿ ನಿಮ್ಮನ್ನು ಗಮನಿಸುತ್ತಿರುತ್ತಾರೆ. ಆ ವ್ಯಕ್ತಿಯ ಮೂಲಕ ಲಭಿಸುವ ಆಫರ್ ನಿಮ್ಮ ಕೆರಿಯರ್ನ ಹಾದಿಯನ್ನೇ ಬದಲಾಯಿಸಬಹುದು. 17ನೇ ತಾರೀಖಿನ ಮಂಗಳವಾರ ಹೊಸ ಹೊಣೆಗಾರಿಕೆಯನ್ನು ಸ್ವೀಕರಿಸುವ ಸಾಧ್ಯತೆ 60% ಇರುತ್ತದೆ. ಇದು ಆರಂಭದಲ್ಲಿ ಒತ್ತಡವೆನಿಸಿದರೂ ಮುಂದಿನ 4 ವಾರಗಳಲ್ಲಿ ನೀವು ಅದನ್ನು ಸುಲಭವಾಗಿ ನಿಭಾಯಿಸುತ್ತೀರಿ. ಕೆಲಸ ಬದಲಾಯಿಸುವ ಆಲೋಚನೆಯಲ್ಲಿರುವವರಿಗೆ ಈ 4 ದಿನಗಳಲ್ಲಿ ಸಂದರ್ಶನದ ಕರೆ ಬರುವ ಅವಕಾಶವಿದೆ. ನಿಮ್ಮಲ್ಲಿನ ಆತ್ಮವಿಶ್ವಾಸವು 50% ಹೆಚ್ಚಾದರೆ ಯಶಸ್ಸು 100% ಲಭಿಸುತ್ತದೆ. ವ್ಯವಹಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಉದ್ಯಮಿಗಳಿಗೆ 2 ಮುಖ್ಯ ಲಾಭದ ಸೂಚನೆಗಳು ಸಿಗಲಿವೆ. ಮೊದಲನೆಯದಾಗಿ 14ನೇ ತಾರೀಖಿನಂದು ನೀವು ಸಂವರ್ಹಿಸುವ ಹೊಸ ಕ್ಲಯಂಟ್ ಮೂಲಕ 25% ಹೆಚ್ಚಿನ ಆದಾಯದ ಸಾಧ್ಯತೆಯಿದೆ. ಇಂದು ನೀವು ವೆಚ್ಚದ ವಿಚಾರದಲ್ಲಿ ಕೇವಲ 10% ಹೊಂದಾಣಿಕೆ ಮಾಡಿಕೊಂಡರೆ ಮುಂಬರುವ ವಾರದಲ್ಲಿ 50% ಲಾಭ ಸಿಗಬಹುದು. ಭವಿಷ್ಯದಲ್ಲಿ 40% ಲಾಭವನ್ನು ಗಳಿಸಬಹುದು. ಭಾನುವಾರ 15ನೇ ತಾರೀಖಿನಂದು ನಿಮ್ಮ ಮನೆಯವರೊಂದಿಗೆ ಹೊಸ ವ್ಯವಹಾರದ ಯೋಜನೆಯನ್ನು ಹಂಚಿಕೊಳ್ಳಬಹುದು. 3 ತಿಂಗಳೊಳಗೆ ಈ ಯೋಜನೆಯನ್ನು ಜಾರಿಗೆ ತರುವ ಲಕ್ಷಣಗಳಿವೆ. ಹಳೆಯ ಬಾಕಿಯುಳಿದ ಹಣದಲ್ಲಿ 50%ವರೆಗೆ ಮರಳಿ ಪಡೆಯುವ ಯೋಗವಿದೆ. ನೀವು 2 ಬಾರಿ ಪ್ರಯತ್ನ ನಡೆಸಿದರೆ ಫಲಿತಾಂಶವು 80%ವರೆಗೆ ಇರುತ್ತದೆ. ಸೋಮವಾರ 16ನೇ ತಾರೀಖಿನಂದು ನೀವು ಒಂದು ಸಣ್ಣ ಆರ್ಥಿಕ ಪ್ರಯೋಜನವನ್ನು ಕಾಣುತ್ತೀರಿ. ಅದು ದೊಡ್ಡ ಮೊತ್ತವಲ್ಲದಿದ್ದರೂ ನಿಮಗೆ ಧೈರ್ಯವನ್ನು ನೀಡುತ್ತದೆ. ನೀವು ಇಂದು 10,000ಕ್ಕಿಂತ ಹೆಚ್ಚಿನ ಹೂಡಿಕೆ ಮಾಡಲು ಬಯಸಿದರೆ ಮೊದಲು 2 ಬಾರಿ ಯೋಚಿಸಬೇಕು. ಸಾಯಂಕಾಲ 4ರಿಂದ 6 ಗಂಟೆಯ ನಡುವಿನ ಮೀಟಿಂಗ್ ನಿಮ್ಮ ಉದ್ಯಮಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಮಂಗಳವಾರ ನೀವು ತೆಗೆದುಕೊಳ್ಳುವ ದಿಟ್ಟ ತೀರ್ಮಾನ 17ನೇ ತಾರೀಖು ಮುಂದಿನ 6 ತಿಂಗಳಲ್ಲಿ ನಿಮಗೆ ದ್ವಿಗುಣ ಲಾಭವನ್ನು ತಂದುಕೊಡುತ್ತದೆ. ನೀವು ಭಯವಿಲ್ಲದೆ ಹೆಜ್ಜೆ ಇಟ್ಟರೆ ಈ 4 ದಿನಗಳು ನಿಮ್ಮ ಬಿಸ್ನೆಸ್ಗೆ ಬಲವಾದ ಅಡಿಪಾಯವಾಗುತ್ತವೆ. ನೀವು ವ್ಯಯವನ್ನು 30%ರಷ್ಟು ಕಡಿಮೆ ಮಾಡಿದರೆ ಲಾಭವನ್ನು 50%ರಷ್ಟು ಹೆಚ್ಚಿಸುವ ಸಾಧ್ಯತೆಯಿದೆ. ಒಟ್ಟಾರೆಯಾಗಿ ಈ 4 ದಿನಗಳು ಈ 3 ಅಂಶಗಳಲ್ಲಿ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರುತ್ತವೆ. ನೀವು ಪ್ರತಿದಿನ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡರೆ, 2 ತಪ್ಪುಗಳನ್ನು ಮಾಡದಿದ್ದರೆ ಮತ್ತು 3 ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಈ 4 ದಿನಗಳು ನಿಮಗೆ 100% ಬದಲಾವಣೆಯನ್ನು ತರುತ್ತವೆ. ಆರ್ಥಿಕ ಪರಿಸ್ಥಿತಿಯ 4 ಹಂತಗಳಲ್ಲಿ ಬದಲಾಗುವ ಹಣದ ಹರಿವು. ಪ್ರಿಯ ಕುಂಭರಾಶಿಯವರೇ, ಈ 4 ದಿನಗಳು ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ 4 ಸ್ಪಷ್ಟ ಘಟ್ಟಗಳನ್ನು ತೋರಿಸುತ್ತವೆ. ಮೊದಲ ಹಂತವು ಶನಿವಾರ 14ನೇ ತಾರೀಖಿನಂದು ಆರಂಭವಾಗುತ್ತದೆ. ಇಂದು ಅನಿರೀಕ್ಷಿತ ಖರ್ಚಿನ ಸಂಭವ 60% ಇದೆ. ಅದು ಕುಟುಂಬದ ಅಗತ್ಯ, ವಾಹನ ರಿಪೇರಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿರಬಹುದು. ನೀವು ಅದನ್ನು ಮುಂಚಿತವಾಗಿ ಪ್ಲಾನ್ ಮಾಡದಿದ್ದರೂ ಸಹ ಅದು ಅನಿವಾರ್ಯವಾಗಿರುತ್ತದೆ. ನೀವು ಇಂದು ನಿಮ್ಮ ವ್ಯಯವನ್ನು 30%ರಷ್ಟು ನಿಯಂತ್ರಿಸಿದರೆ ಮುಂದಿನ 3 ದಿನಗಳಲ್ಲಿ ಆ ಒತ್ತಡ ತಗ್ಗುತ್ತದೆ. ವಿಶೇಷವಾಗಿ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆಯ ನಡುವೆ ಹಣದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. 2ನೇ ಹಂತವು ಭಾನುವಾರ 15ನೇ ತಾರೀಖು. ಇಂದು ಸಣ್ಣ ಲಾಭ ಗೋಚರಿಸುತ್ತದೆ. ಇದು ಹಳೆಯ ಸಾಲ ಅಥವಾ ನೀವು ನಿರೀಕ್ಷಿಸದ ಸಣ್ಣ ಆದಾಯದ ರೂಪದಲ್ಲಿ ಬರಬಹುದು. ಈ ಮೊತ್ತವು ದೊಡ್ಡದಲ್ಲದಿದ್ದರೂ ಅದು ನಿಮ್ಮ ಆತ್ಮಸ್ಥೈರ್ಯವನ್ನು 70% ಹೆಚ್ಚಿಸುತ್ತದೆ. ಇಂದು ನೀವು 2 ಆರ್ಥಿಕ ವಿಚಾರಗಳನ್ನು ಮಾಡುತ್ತೀರಿ. ಅವುಗಳಲ್ಲಿ ಒಂದು ದೀರ್ಘಕಾಲದ ಲಾಭಕ್ಕೆ ಸಂಬಂಧಿಸಿದೆ. ಅದನ್ನು ತಕ್ಷಣವೇ ಮಾಡದೆ 4 ದಿನಗಳವರೆಗೆ ಪರಿಗಣಿಸಬೇಕು. 3ನೇ ಹಂತ ಸೋಮವಾರ 16. ಇಂದು ನಿಮ್ಮಲ್ಲಿ ಒಂದು ಬೃಹತ್ ಆರ್ಥಿಕ ಆಲೋಚನೆ ಮೂಡುತ್ತದೆ. ನೀವು ಇನ್ವೆಸ್ಟ್ಮೆಂಟ್, ಹೊಸ ವ್ಯವಹಾರ ವಿಸ್ತರಣೆ ಅಥವಾ ಉಳಿತಾಯದ ಬಗ್ಗೆ ಆಳವಾಗಿ ಚಿಂತಿಸುವಿರಿ. 10,000ದಿಂದ 50,000ದವರೆಗೆ ಹೂಡಿಕೆ ಮಾಡಲು ಯೋಚಿಸುತ್ತಿರುವವರು 2 ಬಾರಿ ಪರಿಶೀಲಿಸಿ ಮುಂದುವರಿಯಬೇಕು. ಇಂದು ಒಬ್ಬ ವ್ಯಕ್ತಿಯು ನಿಮಗೆ ಆರ್ಥಿಕ ಸಲಹೆಯನ್ನು ನೀಡಬಹುದು. ಆ ಸಲಹೆಯ ಕೇವಲ 50% ಮಾತ್ರ ಉಪಯುಕ್ತವಾಗಿರುತ್ತದೆ. ಉಳಿದ 50% ನಿಮ್ಮ ಸ್ಥಿತಿಗೆ ಸರಿಹೊಂದುವುದಿಲ್ಲ. ಅದಕ್ಕಾಗಿಯೇ ನೀವು ನಿರ್ಧಾರ ಮಾಡುವ ಮೊದಲು ನಿಮ್ಮ ಆಂತರಿಕ ಧ್ವನಿಗೆ ಆದ್ಯತೆ ನೀಡಬೇಕು. 4ನೇ ಹಂತ ಮಂಗಳವಾರ 17. ಇಂದು ಆರ್ಥಿಕ ಸ್ಥಿರತೆಯ ಅನುಭವ ಬರುತ್ತದೆ. ಕಳೆದ 4 ತಿಂಗಳುಗಳಿಂದ ನೀವು ಎದುರಿಸುತ್ತಿರುವ ಆರ್ಥಿಕ ಕಿರಿಕಿರಿ 70%ರಷ್ಟು ಕಡಿಮೆಯಾಗುವ ಸೂಚನೆಗಳಿವೆ. ನೀವು ಇಂದು ತೀರ್ಮಾನ ತೆಗೆದುಕೊಂಡರೆ ಅದು ಮುಂದಿನ 6 ತಿಂಗಳಲ್ಲಿ ನಿಮಗೆ ದ್ವಿಗುಣ ಆದಾಯವನ್ನು ನೀಡುತ್ತದೆ.
ಒಟ್ಟಾರೆಯಾಗಿ ಈ 4 ದಿನಗಳು ನಿಮಗೆ ಹಣದ ಮೌಲ್ಯವನ್ನು 100ಕ್ಕೆ 100ರಷ್ಟು ಅರ್ಥಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ವ್ಯಯದಲ್ಲಿ ನಿಯಂತ್ರಣ, ಉಳಿತಾಯದಲ್ಲಿ ಶಿಸ್ತು ಮತ್ತು ಹೂಡಿಕೆಯಲ್ಲಿ ಸ್ಪಷ್ಟತೆ ಇದ್ದರೆ ನಿಮ್ಮ ಫ್ಯೂಚರ್ ಬಲವಾಗಿರುತ್ತದೆ. ಕುಟುಂಬ ಜೀವನದ 3 ಸಂಬಂಧ ಪರೀಕ್ಷೆಗಳು. ಈ 4 ದಿನಗಳಲ್ಲಿ 2 ಸಂತೋಷದ ಕ್ಷಣಗಳು ಬರಲಿವೆ. ಇದು 3 ಪ್ರಮುಖ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಮೊದಲನೆಯದಾಗಿ 14ರಂದು ಸಣ್ಣ ವಿಚಾರಕ್ಕೆ ವಾದ ನಡೆಯುವ ಸಂಭವ 40% ಇರುತ್ತದೆ. ಅದು ದೊಡ್ಡ ಸಮಸ್ಯೆಯಾಗದಂತೆ ತಡೆಯಲು ನೀವು 5 ನಿಮಿಷಗಳ ಕಾಲ ಮೌನವಾಗಿರಬೇಕು. ನೀವು ಹೇಳುವ ಒಂದೇ ಒಂದು ಮಾತು ಬಾಂಧವ್ಯವನ್ನು 50%ರಷ್ಟು ಬಲಪಡಿಸಬಹುದು ಅಥವಾ ದುರ್ಬಲಪಡಿಸಬಹುದು. ಅದಕ್ಕಾಗಿಯೇ ಆ ದಿನ ತಾಳ್ಮೆ ಬಹಳ ಮುಖ್ಯ. ಭಾನುವಾರ 15ರಂದು ನಿಮ್ಮ ಮನೆಯವರೊಂದಿಗೆ 2 ಗಂಟೆಗಳ ಕಾಲ ಕಳೆಯುವುದು 80% ಕಿರಿಕಿರಿಗಳನ್ನು ನಿವಾರಿಸುತ್ತದೆ. ಹಿರಿಯರ ಹಾರೈಕೆ ಇಂದು ವಿಶೇಷವಾಗಿರುತ್ತದೆ. ನೀವು ನಿಮ್ಮ ಹಿರಿಯರಿಗೆ ಒಂದು ಸಣ್ಣ ಸಹಾಯ ಮಾಡಿದರೆ ಮುಂದಿನ 4 ವಾರಗಳಲ್ಲಿ ಅವರ ಹರಕೆಗಳು ಉತ್ತಮ ಫಲಿತಾಂಶದ ರೂಪದಲ್ಲಿ ನಿಮಗೆ ಲಭಿಸುತ್ತದೆ. ಒಡಹುಟ್ಟಿದವರ ನಡುವೆ ಸ್ವಲ್ಪ ಅಂತರ ಬರುವ ಸಾಧ್ಯತೆಯಿದೆ. ಸೋಮವಾರ 16ನೇ ತಾರೀಖು ಸಂಸಾರದಲ್ಲಿ ಶುಭವಾರ್ತೆ ಕೇಳುವ ಸಾಧ್ಯತೆಯಿದೆ. ಇದು ವೃತ್ತಿ, ವಿದ್ಯಾಭ್ಯಾಸ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿರಬಹುದು. ಇಂದು ಮನೆಯಲ್ಲಿ 4 ಮಂದಿ ಒಟ್ಟಿಗೆ ಚರ್ಚಿಸಿದರೆ ಒಂದು ದೊಡ್ಡ ಗೊಂದಲಕ್ಕೆ ಸ್ಪಷ್ಟ ಪರಿಹಾರ ಸಿಗುತ್ತದೆ. ನಿಮ್ಮ ಮಾತುಗಳು 70% ಪ್ರಮುಖ ಪಾತ್ರ ವಹಿಸುತ್ತವೆ. ಮಂಗಳವಾರ 17ನೇ ತಾರೀಖಿನಂದು ಕುಟುಂಬದ ವಾತಾವರಣವು 90% ನೆಮ್ಮದಿಯಿಂದ ಕೂಡಿರುತ್ತದೆ. ನೀವು ಮನೆಯಲ್ಲಿ ಮಾಡುವ ನಿರ್ಧಾರ ಮುಂದಿನ 3 ವರ್ಷಗಳವರೆಗೆ ಪ್ರಭಾವ ಬೀರಬಹುದು. ನೀವು ಇಂದು ಕೋಪವನ್ನು 100% ಇಳಿಸಿದರೆ ಅನುರಾಗ 100% ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಈ 4 ದಿನಗಳು ಕುಟುಂಬ ಬಂಧಗಳನ್ನು ಗಟ್ಟಿಗೊಳಿಸುವ ಸಮಯ. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ 4 ದಿನಗಳು ಕುಂಭರಾಶಿಯವರಿಗೆ 4 ಭಾವನಾತ್ಮಕ ತಿರುವುಗಳನ್ನು ನೀಡುತ್ತವೆ. 14ನೇ ತಾರೀಖಿನಂದು ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಅನುಮಾನದೊಂದಿಗೆ ಸಂವಹನ ಮಾಡಬಹುದು. ಆ ಅನುಮಾನವು 60% ಅನಗತ್ಯವಾಗಿರಬಹುದು. ಅದಕ್ಕಾಗಿಯೇ ನೀವು ಪ್ರತಿಕ್ರಿಯಿಸುವ ಮೊದಲು 2 ಬಾರಿ ಯೋಚಿಸಬೇಕು. ಸಣ್ಣ ಅನುಮಾನವು ದೊಡ್ಡ ಅಂತರವನ್ನು ಸೃಷ್ಟಿಸಬಹುದು. ಭಾನುವಾರ 15ನೇ ತಾರೀಖು ನಿಮ್ಮ ಸಂಗಾತಿಯೊಂದಿಗೆ ನೀವು ನೇರ ಚರ್ಚೆಯನ್ನು ಹೊಂದಿರುವಿರಿ. ಭವಿಷ್ಯದ ಬಗ್ಗೆ 2 ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಯಿದೆ. ನೀವು ಇಂದು ಮೃದುವಾದ ಮಾತನ್ನು ಹೇಳಿದರೆ ಅದು ಸಂಬಂಧವನ್ನು 100%ರಷ್ಟು ಬಲಪಡಿಸುತ್ತದೆ. ಇಂದು ಒಂಟಿಯಾಗಿರುವವರಿಗೆ ಹೊಸ ಪರಿಚಯವಾಗುವ ಲಕ್ಷಣಗಳಿವೆ. ಸೋಮವಾರ 16ನೇ ತಾರೀಖು ವಿವಾಹಿತರಿಗೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಇದು ಹಣದ ವಿಚಾರಕ್ಕೆ ಸಂಬಂಧಿಸಿರಬಹುದು. ಆ ದಿನ ನೀವು 10 ನಿಮಿಷಗಳ ಕಾಲ ಶಾಂತವಾಗಿ ಮಾತನಾಡಿದರೆ ಗೊಂದಲ 80% ಕಡಿಮೆಯಾಗುತ್ತದೆ. ಅದೇ ದಿನ ಸಾಯಂಕಾಲ ಅನಿರೀಕ್ಷಿತ ಸಂತೋಷದ ಘಳಿಗೆ ಬರುತ್ತದೆ. ಮಂಗಳವಾರ 17ನೇ ತಾರೀಕು ಪ್ರೀತಿಯಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಕಳೆದ 4 ವಾರಗಳಿಂದ ನೀವು ಯೋಚಿಸುತ್ತಿದ್ದ ನಿರ್ಧಾರವನ್ನು ಮಾಡುವ ಧೈರ್ಯ ನಿಮಗೆ ಬರುತ್ತದೆ. ವಿವಾಹಿತರಿಗೆ ಇಂದು 2 ಒಳ್ಳೆಯ ಸಂಗತಿಗಳು ಸಂಭವಿಸಬಹುದು. ಒಂದು ಕುಟುಂಬದ ಖುಷಿ ಮತ್ತು ಇನ್ನೊಂದು ವೈಯಕ್ತಿಕ ತೃಪ್ತಿ. ನೀವು ನಿಮ್ಮ ತಾಳ್ಮೆಯನ್ನು 50% ಹೆಚ್ಚಿಸಿದರೆ ಬಾಂಧವ್ಯ 100%ರಷ್ಟು ಬಲಗೊಳ್ಳುತ್ತದೆ. ಒಟ್ಟಾರೆಯಾಗಿ ಈ 4 ದಿನಗಳು ಪ್ರೀತಿ, ವಿವಾಹ ಮತ್ತು ಸಂಬಂಧಗಳಲ್ಲಿ 4 ಹೊಸ ಬದಲಾವಣೆಗಳನ್ನು ತರುತ್ತವೆ. ನೀವು ಪ್ರಾಮಾಣಿಕತೆ, ಒಳ್ಳೆಯ ಮಾತುಗಳು ಮತ್ತು ತಾಳ್ಮೆಯನ್ನು ಬಳಸಿದರೆ ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಹೊಸ ಆರಂಭಕ್ಕೆ ಕಾರಣವಾಗುತ್ತವೆ. ಪ್ರಿಯ ಕುಂಭರಾಶಿಯವರೇ, ಆರೋಗ್ಯದ ವಿಷಯದಲ್ಲಿ 3 ಪ್ರಮುಖ ಅಂಶಗಳನ್ನು ಗಮನಿಸಬೇಕು. ಮೊದಲನೆಯದಾಗಿ ಶನಿವಾರ 14ನೇ ತಾರೀಖಿನಂದು ದೇಹದಲ್ಲಿ 60%ವರೆಗೆ ಆಯಾಸದ ಭಾವನೆ ಬರುವ ಸಂಭವವಿದೆ. ಕಳೆದ 2 ವಾರಗಳಿಂದ ನೀವು ಪಟ್ಟ ಶ್ರಮದ ಪರಿಣಾಮ ಇಂದು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ತಲೆನೋವು, ಕುತ್ತಿಗೆ ನೋವು ಅಥವಾ ಕಣ್ಣಿನ ಆಯಾಸ ಕಂಡುಬರಬಹುದು. ನೀವು ಇಂದು ನಿಮ್ಮ ಶರೀರಕ್ಕೆ 1 ಗಂಟೆ ಸಮಯ ನೀಡಿದರೆ ಆ ಸಮಸ್ಯೆ 70%ರಷ್ಟು ತಗ್ಗುತ್ತದೆ. 3 ಲೀಟರ್ ಜಲಸೇವನೆ ಮತ್ತು 30 ನಿಮಿಷಗಳ ನಡಿಗೆ ಬಹಳ ಮುಖ್ಯ. 15ನೇ ತಾರೀಖಿನ ಭಾನುವಾರ ಜೀರ್ಣಕ್ರಿಯೆಯ ತೊಂದರೆಗಳು 40%ವರೆಗೆ ಇರಬಹುದು. ನೀವು ಹೊರಗಿನ ಆಹಾರ ಸೇವಿಸಿದರೆ ಅದು ಸ್ವಲ್ಪ ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಇಂದು ಲಘು ಭೋಜನ ಮಾಡುವುದು ಶ್ರೇಯಸ್ಕರ. ಬೆಳಗ್ಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ನಿಮಗೆ 50% ಸಮಾಧಾನ ಸಿಗುತ್ತದೆ. ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಶರೀರವು ಮತ್ತೆ ಚೈತನ್ಯ ಪಡೆಯುತ್ತದೆ. 16ನೇ ತಾರೀಖಿನ ಸೋಮವಾರ ಮಾನಸಿಕ ಒತ್ತಡವು 50% ಹೆಚ್ಚಾಗುವ ಸಾಧ್ಯತೆಯಿದೆ. ನೀವು 3 ವಿಚಾರಗಳ ಬಗ್ಗೆ ಅತಿಯಾಗಿ ಚಿಂತಿಸಬಹುದು. ನೀವು ಹೆಚ್ಚು ಯೋಚಿಸಿದರೆ ನಿಮ್ಮ ನಿದ್ರೆ 1 ಗಂಟೆ ಕಡಿಮೆಯಾಗುವ ಸೂಚನೆಗಳಿವೆ. ನೀವು ಇಂದು ರಾತ್ರಿ 7 ಗಂಟೆಗಳ ಕಾಲ ನಿದ್ರಿಸಬೇಕು. ಮಲಗುವ ಮುನ್ನ 10 ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಮನಸ್ಸು ಪ್ರಶಾಂತವಾಗುತ್ತದೆ.
17ನೇ ತಾರೀಖಿನ ಮಂಗಳವಾರ ನಿಮ್ಮ ಆರೋಗ್ಯವು 80%ನಷ್ಟು ಸುಧಾರಿಸುತ್ತದೆ. ಕಳೆದ 3 ದಿನಗಳಲ್ಲಿ ನೀವು ಪಾಲಿಸಿದ ನಿಯಮಗಳು ಇಂದು ಉತ್ತಮ ಫಲ ನೀಡುತ್ತವೆ. ಹಳೆಯ ಸಣ್ಣ ಬಾಧೆಯೊಂದು 90%ರಷ್ಟು ಕಡಿಮೆಯಾಗುವ ಲಕ್ಷಣಗಳಿವೆ. ಒಟ್ಟಾರೆಯಾಗಿ ಈ 4 ದಿನಗಳು ನಿಮಗೆ 3 ಸೂತ್ರಗಳನ್ನು ಕಲಿಸುತ್ತವೆ. ಸಮಯಕ್ಕೆ ಸರಿಯಾಗಿ ಆಹಾರ, ಸರಿಯಾದ ಸಮಯಕ್ಕೆ ನಿದ್ರೆ ಮತ್ತು ಸರಿಯಾದ ಸಮಯಕ್ಕೆ ವಿಶ್ರಾಂತಿ. ಈ 3 ನಿಯಮಗಳನ್ನು ನೀವು ಅಳವಡಿಸಿಕೊಂಡರೆ ನಿಮ್ಮ ಆರೋಗ್ಯವು 100% ಗಟ್ಟಿಯಾಗುತ್ತದೆ. ಶಿಕ್ಷಣದಲ್ಲಿ ಈ 4 ದಿನಗಳು ವಿದ್ಯಾರ್ಥಿಗಳಿಗೆ ಬಹಳ ನಿರ್ಣಾಯಕ. ಶನಿವಾರ 14ರಂದು ನೀವು 2 ಗಂಟೆಗಳ ಕಾಲ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ನಿಮ್ಮ ಅಂಕಗಳನ್ನು 10ರಷ್ಟು ವೃದ್ಧಿಸಬಹುದು. ನೀವು ಮೊದಲು ಓದಿದ ಪಾಠವು ಈಗ 80% ಕ್ಲಿಯರ್ ಆಗಿ ಅರ್ಥವಾಗುತ್ತದೆ. ನೀವು ಇಂದು ಒಂದು ಪ್ರಮುಖ ವಿಷಯವನ್ನು ಸಂಪೂರ್ಣವಾಗಿ ರಿವೈಸ್ ಮಾಡಿದರೆ ಅದು ಪರೀಕ್ಷೆಯಲ್ಲಿ ದೊಡ್ಡ ಪ್ರಶ್ನೆಯಾಗಿ ಬರುವ ಸಾಧ್ಯತೆಯಿದೆ. ಭಾನುವಾರ 15ನೇ ತಾರೀಖಿನಂದು ನೀವು 3 ವಿಚಾರಗಳ ಮೇಲೆ ಗಮನಹರಿಸಬೇಕು. 1. ಹಳೆಯ ಪಠ್ಯಗಳ ಪರಿಷ್ಕರಣೆ, 2ನೇಯದು ಮಾದರಿ ಪ್ರಶ್ನೆಪತ್ರಿಕೆ ಬಿಡಿಸುವುದು ಮತ್ತು 3ನೇಯದು ಟೈಮ್ ಮ್ಯಾನೇಜ್ಮೆಂಟ್. ನೀವು ಒಂದು ಅಣುಕು ಪರೀಕ್ಷೆ ಬರೆದರೆ ನಿಮ್ಮ ಕಾನ್ಫಿಡೆನ್ಸ್ 70% ಹೆಚ್ಚಾಗುತ್ತದೆ. ಇಂದು ನೀವು ಗುರುವಿನಿಂದ ಉತ್ತಮ ಮಾರ್ಗದರ್ಶನ ಪಡೆಯಬಹುದು. ಆ ಸಲಹೆಯು ನಿಮ್ಮ ಓದಿನ ಶೈಲಿಯನ್ನು 40% ಸುಧಾರಿಸುತ್ತದೆ. ಸೋಮವಾರ 16ನೇ ತಾರೀಖಿನಂದು ಶುಭ ಸಮಾಚಾರದ ಸಾಧ್ಯತೆಯಿದೆ. ಇದು ರಿಸಲ್ಟ್ಸ್ ಬಗ್ಗೆ ಇರಬಹುದು ಅಥವಾ ಹೊಸ ಕೋರ್ಸ್ನಲ್ಲಿ ಅಡ್ಮಿಷನ್ ಬಗ್ಗೆ ಇರಬಹುದು. ನಿಮ್ಮ ಪರಿಶ್ರಮವು 90% ಫಲಿತಾಂಶವನ್ನು ನೀಡುತ್ತದೆ. ನೀವು ದಿನಕ್ಕೆ 2 ಗಂಟೆಗಳ ಹೆಚ್ಚುವರಿ ಕಷ್ಟಪಟ್ಟರೆ 6 ತಿಂಗಳಲ್ಲಿ ದೊಡ್ಡ ಸಕ್ಸೆಸ್ ಸಿಗಲಿದೆ. ಮಂಗಳವಾರ 17ನೇ ತಾರೀಖಿನಂದು ನಿಮ್ಮಲ್ಲಿ ಕ್ಲಾರಿಟಿ ಮೂಡುತ್ತದೆ. ಫ್ಯೂಚರ್ನಲ್ಲಿ ಯಾವ ಹಾದಿಯಲ್ಲಿ ಹೋಗಬೇಕೆಂದು ನೀವು ತೀರ್ಮಾನಿಸುತ್ತೀರಿ. ನೀವು 4 ತಿಂಗಳಿಂದ ಪ್ಲಾನ್ ಮಾಡುತ್ತಿರುವ ಕೋರ್ಸ್ ಬಗ್ಗೆ ನೀವು ಫೈನಲ್ ಡಿಸಿಷನ್ ತೆಗೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಈ 4 ದಿನಗಳು ನಿಮಗೆ 3 ಪ್ರಮುಖ ಮೆಸೇಜ್ ನೀಡುತ್ತವೆ. ನೀವು ಶಿಸ್ತು, ಏಕಾಗ್ರತೆ ಮತ್ತು ಧೈರ್ಯವನ್ನು ಅಳವಡಿಸಿಕೊಂಡರೆ ಗೆಲುವು 100% ಖಚಿತ. 9 ಲಕ್ಕಿ ಚಿಹ್ನೆಗಳು ಮತ್ತು 4 ಅದೃಷ್ಟ ಸಂಖ್ಯೆಗಳು ಕುಂಭರಾಶಿಯವರಿಗೆ ಈ 4 ದಿನಗಳಲ್ಲಿ ಕೆಲಸ ಮಾಡುತ್ತವೆ. 4, 8, 14, 17. ನೀವು ಪ್ರಮುಖ ನಿರ್ಧಾರಗಳಲ್ಲಿ ಈ ನಂಬರ್ಗಳನ್ನು ಬಳಸಿದರೆ ನೀವು 60%ವರೆಗೆ ಪಾಸಿಟಿವ್ ರಿಸಲ್ಟ್ ನೋಡುತ್ತೀರಿ. ವಿಶೇಷವಾಗಿ 14 ಮತ್ತು 17ನೇ ತಾರೀಖಿನಂದು ಈ ಅಂಕಿಗಳ ಪವರ್ ಹೆಚ್ಚಾಗಿ ಇರುತ್ತದೆ. ಶುಭವರ್ಣಗಳು ನೀಲಿ ಮತ್ತು ಶ್ವೇತ. ಈ 4 ದಿನಗಳಲ್ಲಿ ಕನಿಷ್ಠ 1 ಬಾರಿ ಈ ಬಣ್ಣದ ವಸ್ತ್ರ ಧರಿಸಿದರೆ ನಿಮ್ಮ ಪಾಸಿಟಿವ್ ಎನರ್ಜಿ 50%ರಷ್ಟು ವೃದ್ಧಿಸುತ್ತದೆ. ಶುಭ ದಿಕ್ಕು ಪಶ್ಚಿಮ. ನೀವು ಈ ದಿಕ್ಕಿನಲ್ಲಿ ಕುಳಿತು ಮುಖ್ಯ ಕೆಲಸಗಳನ್ನು ಆರಂಭಿಸಿದರೆ ನೀವು 70%ವರೆಗೆ ಯಶಸ್ಸಿನ ಸೂಚನೆಗಳನ್ನು ಕಾಣುತ್ತೀರಿ. ಶುಭ ಸಮಯ ಬೆಳಗ್ಗೆ 8 ರಿಂದ 10, ಮಧ್ಯಾಹ್ನ 1 ರಿಂದ 2 ಮತ್ತು ಸಾಯಂಕಾಲ 4. ಈ 3 ಸಮಯಗಳಲ್ಲಿ ನೀವು ಪ್ರಾರಂಭಿಸುವ ಕೆಲಸಗಳು 80%ವರೆಗೆ ಯಶಸ್ವಿಯಾಗುತ್ತವೆ. ನೀವು ಪ್ರಮುಖ ಕಾಲ್ ಮಾಡಲು ಅಥವಾ ಡಿಸಿಷನ್ ತೆಗೆದುಕೊಳ್ಳಲು ಈ ಸಮಯಗಳನ್ನು ಬಳಸಿ. ಒಟ್ಟಾರೆಯಾಗಿ ಈ 4 ದಿನಗಳು ನಿಮಗೆ 4 ಚಾನ್ಸ್, 3 ಎಚ್ಚರಿಕೆ ಮತ್ತು 2 ಶುಭ ಚಿಹ್ನೆಗಳನ್ನು ನೀಡುತ್ತದೆ. ನೀವು ಒಂದು ದಿಟ್ಟ ತೀರ್ಮಾನ ಮಾಡಿದರೆ ನಿಮ್ಮ ಬದುಕಿನಲ್ಲಿ 100% ಹೊಸ ಪರಿವರ್ತನೆ ಶುರುವಾಗುತ್ತದೆ. ಭರವಸೆ 50% ಮತ್ತು ಶ್ರಮ 50% ಆಗಿದ್ದರೆ ಗೆಲುವು ಪೂರ್ಣವಾಗಿ ನಿಮ್ಮ ಕಡೆ ಇರುತ್ತದೆ. 9 ಹೊರೆಗಳು ಮತ್ತು 4 ಆಧ್ಯಾತ್ಮಿಕ ದಾರಿಗಳು ಈ 4 ದಿನಗಳಲ್ಲಿ ಅಗತ್ಯವಾಗಿವೆ. ಮೊದಲನೆಯದಾಗಿ ಶನಿವಾರ 14ರಂದು ನೀವು ಸ್ವಲ್ಪ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಶನಿಯ ಪ್ರಭಾವವು 60% ಮೃದುವಾಗುತ್ತದೆ. ಈ ಸಂಜೆ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ 70% ಕಡಿಮೆಯಾಗುತ್ತದೆ. ಶನಿವಾರ ಅರ್ಧ ಗಂಟೆ ಮೌನವಾಗಿದ್ದರೆ ಕಳೆದ 4 ವಾರಗಳ ಮೆಂಟಲ್ ಸ್ಟ್ರೆಸ್ ಕಡಿಮೆಯಾಗುವ ಲಕ್ಷಣಗಳಿವೆ. ಭಾನುವಾರ 15ನೇ ತಾರೀಖಿನಂದು ಸೂರ್ಯನ ಕೃಪೆಗಾಗಿ ಬೆಳಗ್ಗೆ ಜಲವನ್ನು ಅರ್ಪಿಸಬೇಕು. ನೀವು ಗಾಯತ್ರಿ ಮಂತ್ರವನ್ನು 12 ಬಾರಿ ಪಠಿಸಿದರೆ ಆ ದಿನ ನೀವು ಮಾಡುವ 2 ಕೆಲಸಗಳು 80%ರಷ್ಟು ಸಕ್ಸೆಸ್ ಆಗುತ್ತವೆ. ಇಂದು ಒಂದು ಪುಣ್ಯದ ಕೆಲಸ ಮಾಡಿ. ಅದು ಯಾರಿಗಾದರೂ ಅನ್ನದಾನ ಮಾಡುವುದಾಗಿರಬಹುದು. ನೀವು ಮಾಡುವ ಒಂದು ಒಳ್ಳೆಯ ಕೆಲಸ ಮುಂದಿನ 3 ತಿಂಗಳಲ್ಲಿ 3 ಪಟ್ಟು ಶುಭಫಲವಾಗಿ ಮರಳುತ್ತದೆ. 16ನೇ ತಾರೀಖಿನ ಸೋಮವಾರ ಈಶ್ವರನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನ.
ನೀವು 11 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸಿದರೆ ನಿಮ್ಮ ಮನಸ್ಸಿನ ಗೊಂದಲ ಪರಿಹಾರವಾಗುತ್ತದೆ. ಇಂದು ಬಿಳಿ ಹೂವನ್ನು ಅರ್ಪಿಸಿದರೆ ಸಂಸಾರದಲ್ಲಿನ 50% ಕಿರಿಕಿರಿಗಳು ಮರೆಯಾಗುತ್ತವೆ. ಹಾಲಿನ ಅಭಿಷೇಕ ಮಾಡಿದರೆ ಆರೋಗ್ಯದ ತೊಂದರೆಗಳು 40%ವರೆಗೆ ವಾಸಿಯಾಗುವ ಸೂಚನೆಗಳಿವೆ. ಮಂಗಳವಾರ 17ನೇ ತಾರೀಖಿನಂದು ಅಲ್ಪ ಆಹಾರ ಸೇವಿಸಿದರೆ ತುಂಬ ಶ್ರೇಯಸ್ಕರ. ಅದು ಸಂಪೂರ್ಣ ಉಪವಾಸ ಆಗದಿದ್ದರೂ ಪರವಾಗಿಲ್ಲ. ನೀವು ಹನುಮಾನ್ ಚಾಲೀಸಾವನ್ನು 21 ಬಾರಿ ಪಠಿಸಿದರೆ ಭೀತಿ 90% ಇಳಿಕೆಯಾಗುತ್ತದೆ. ಇಂದು ಕೆಂಪು ಪುಷ್ಪ ಅರ್ಪಿಸಿದರೆ ಕಾನ್ಫಿಡೆನ್ಸ್ 100% ಹೆಚ್ಚಾಗುತ್ತದೆ. ಈ 4 ದಿನಗಳಲ್ಲಿ 3 ಮುಖ್ಯ ರೂಲ್ಗಳನ್ನು ಪಾಲಿಸಬೇಕು. ಮೊದಲನೆಯದು ಮಾತಿನಲ್ಲಿ ನಿಗಾ. ಒಂದು ಕೆಟ್ಟ ಮಾತು ದೊಡ್ಡ ರಂಪಾಟಕ್ಕೆ ಕಾರಣವಾಗಬಹುದು. ಎರಡನೆಯದು ಖರ್ಚಿನ ಮೇಲೆ ಹಿಡಿತ. ಅನಗತ್ಯ ಖರ್ಚು 1 ತಿಂಗಳ ಕಾಲ ಆರ್ಥಿಕ ತಲೆನೋವಿಗೆ ಕಾರಣವಾಗಬಹುದು. ಮೂರನೆಯದು ಪಾಸಿಟಿವ್ ಥಿಂಕಿಂಗ್. ನೀವು ಪ್ರತಿದಿನ 5 ನಿಮಿಷ ಲವಲವಿಕದಿಂದ ಯೋಚಿಸಿದರೆ ಲೈಫ್ 80% ಚೇಂಜ್ ಆಗುತ್ತದೆ. ಒಟ್ಟಾರೆಯಾಗಿ ಈ 4 ದಿನಗಳು ನಿಮಗೆ 4 ಟೆಸ್ಟ್ ನೀಡುತ್ತವೆ. ಆದರೆ ಅದೇ ಸಮಯದಲ್ಲಿ ಅವು 4 ಚಾನ್ಸ್ ಕೂಡ ನೀಡುತ್ತವೆ. ನೀವು ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಪ್ರಕೃತಿ ನಿಮಗಾಗಿ 10 ಹೆಜ್ಜೆ ಮುಂದೆ ಬರುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ದೈವಕೃಪೆ ನಿಮ್ಮನ್ನು ಕಾಪಾಡುತ್ತದೆ. ಅಂತಿಮ ಸಂದೇಶವೇನೆಂದರೆ, ಫೆಬ್ರವರಿ 14ರಿಂದ 17ರವರೆಗೆ ಇರುವ ಸಮಯ ಬಹಳ ಅಮೂಲ್ಯ. ಈ ಅವಧಿಯಲ್ಲಿ ನೀವು ಮಾಡುವ ನಿರ್ಧಾರಗಳು ಮುಂದಿನ 4 ತಿಂಗಳ ದಿಕ್ಕನ್ನು ನಿರ್ಧರಿಸುತ್ತವೆ. ನೀವು ಇದನ್ನು ಸರಿಯಾಗಿ ಉಪಯೋಗಿಸಿದರೆ ನಿಮ್ಮ ಬದುಕಿನಲ್ಲಿ ಹೊಸ ಪರ್ವ ಆರಂಭವಾಗುತ್ತದೆ. ನೀವು ಇದುವರೆಗೆ ಅನುಭವಿಸಿದ 3 ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸುವುದಲ್ಲ, ಬದಲಾಗಿ ನಿಮ್ಮನ್ನು 3 ಪಟ್ಟು ಗಟ್ಟಿ ಮಾಡಿಸಿವೆ. ನೀವು ಒಂದು ಪ್ರಮಾದವನ್ನು ಪಾಠವಾಗಿ ಕಲಿತರೆ ಅದು ಫ್ಯೂಚರ್ನಲ್ಲಿ 100% ಸಕ್ಸೆಸ್ಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಬದುಕು ಭೂತ ಮತ್ತು ಭವಿಷ್ಯದ ನಡುವೆ ಇದೆ. ಆಗಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಈಗಿನ ನಿರ್ಧಾರವು ಫ್ಯೂಚರನ್ನು ಪೂರ್ತಿಯಾಗಿ ಚೇಂಜ್ ಮಾಡಬಲ್ಲದು. ನೀವು ಈ ಮಾಹಿತಿಯನ್ನು ಪೂರ್ಣವಾಗಿ ಆಲಿಸಿದ್ದರೆ ನಿಮಗೆ ಈಗಾಗಲೇ 40% ಕ್ಲಾರಿಟಿ ಬಂದಿರುತ್ತದೆ. ಈಗ ಉಳಿದ 60% ನಿಮ್ಮ ಪ್ರಯತ್ನದ ಮೇಲಿದೆ. ಪ್ರತಿ ಮುಂಜಾನೆ ಒಳ್ಳೆಯ ಚಿಂತನೆಯಿಂದ ದಿನ ಶುರು ಮಾಡಿ. ಪ್ರತಿ ರಾತ್ರಿ ಕೃತಜ್ಞತೆಯಿಂದ ದಿನ ಮುಗಿಸಿ. ನೀವು ಇದನ್ನು 1 ತಿಂಗಳು ಮಾಡಿದರೆ ನಿಮ್ಮ ಲೈಫ್ 100% ಬದಲಾಗುತ್ತದೆ. ನಿಮಗೆ ಆತ್ಮವಿಶ್ವಾಸವಿದೆ, ನೀವು ಪರಿಶ್ರಮ ಪಡುತ್ತೀರಿ, ನೀವು ತಾಳ್ಮೆ ಹೊಂದಿದ್ದೀರಿ. ಈ 3 ನಿಮ್ಮಲ್ಲಿದ್ದರೆ ಜಯ ಖಚಿತ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿ. ಧೈರ್ಯದಿಂದ ಸಾಗಿ. ಆ ಶಿವನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಧನ್ಯವಾದಗಳು.